ಏನಪ್ಪಾ ಇದು ಮತ್ತೆ ಮಾವಿನ ಹಣ್ಣ ಅಂತ ಅನ್ಕೋತಾ ಇದ್ದೀರಾ? ಹೌದು. ಮಾವಿನ ಹಣ್ಣಿನ ಸೀಸನ್ ಮುಗಿಯೋವರೆಗೂ ಮಾವಿನ ಹಣ್ಣಿನ ಹೊಸ ಹೊಸ ರೆಸಿಪಿ ಮಾಡ್ತಾ ಇರಬೇಕು, ತಿಂತಾ ಇರಬೇಕು. ಇವತ್ತಿನ ಈ ರೆಸಿಪಿ ಮ್ಯಾಂಗೋ ಮಸ್ತಾನಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಪ್ರತಿ ರೀಲ್ಸ್ ಅಲ್ಲೂ ಮಾವಿನ ಹಣ್ಣಿಂದೇ ಹವಾ. ಅದರಲ್ಲೂ ಮ್ಯಾಂಗೋ ಮಸ್ತಾನಿ ಟ್ರೈ ಮಾಡದಲ್ಲೇ ಇರೋರು ಇಲ್ವೇ ಇಲ್ಲ. ಅದಕ್ಕೆ ನಾವೇನ್ ಕಮ್ಮಿ, ನಾವು ಒಂದ್ಸಲ ಟ್ರೈ ಮಾಡೇ ಬಿಡೋಣ ಅಂತ ಅನ್ಕೊಂಡು ನಾನಿಲ್ಲಿ 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ಒಂದನ್ನ ಫುಲ್ ತಿರಳೆಲ್ಲ ತಗೊಂಡು ಸಪರೇಟ್ ಮಾಡ್ಕೊಂಡು, ಇನ್ನೊಂದನ್ನ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಪೀಸ್ ಪೀಸ್ ಮಾಡ್ಕೊಂಡಿದೀನಿ. ನಾವೇನ್ ತಿರಳು ತಗೊಂಡಿದ್ವಲ್ಲ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಅದ್ರ ಜೊತೆಗೆ 1 ಲೋಟದಷ್ಟು ಕಾಯಿಸಿರೋ ಹಾಲು ಹಾಕೊಂಡಿದೀನಿ. ಅದಾದ್ಮೇಲೆ ಸ್ವಲ್ಪ ಸಕ್ಕರೆ. ಸಕ್ಕರೆ ಜಾಸ್ತಿ ಬೇಡ ಬಿಕಾಸ್ ಮಾವಿನೆಣ್ಣೆ ತುಂಬಾ ಸ್ವೀಟ್ ಇರುತ್ತೆ. ಅದ್ರ ಜೊತೆಗೆ 3 ಸ್ಪೂನ್ ಆಗುವಷ್ಟು ವೆನಿಲಾ ಐಸ್ ಕ್ರೀಮ್ ಹಾಕೊಂಡಿದೀನಿ. ಇದಾದ್ಮೇಲೆ ನೋಡಿ ಅಸಲಿ ಆಟ ಶುರುವಾಗೋದು. ಅಂದಾಗೆ ಈ ರೆಸಿಪಿನ ನನ್ನ ತಂಗಿ ತೋರಿಸ್ಕೊಡ್ತಿದ್ದಾಳೆ. ತುಂಬಾ ದಿನದಿಂದ ಹೇಳ್ತಾ ಇದ್ಲು ಮ್ಯಾಂಗೋ ಮಸ್ತಾನಿ ಮಾಡೋಣ ಮನೇಲಿ ಅಂತ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಒಂದು ಗ್ಲಾಸ್ ಜಾರ್ ತಗೊಂಡಿದೀವಿ. ಅದಕ್ಕೆ ಮ್ಯಾಂಗೋ ಮತ್ತೆ ಐಸ್ ಕ್ರೀಮ್ ಪೇಸ್ಟ್‌ನ ಫಸ್ಟ್ ಬೇಸಾಗಿ ಹಾಕೊಂಡು, ಅದಕ್ಕೆ ಈ ತರ ಕಟ್ ಮಾಡ್ಕೊಂಡಿರುವಂತ ಮ್ಯಾಂಗೋ ಸ್ಲೈಸ್ ಅದ್ರ ಮೇಲ್ಗಡೆ ಹಾಕಿ, ನೆಕ್ಸ್ಟು ಡ್ರೈ ಫ್ರೂಟ್ಸ್ ಹಾಕಿ, ಮತ್ತದೇ ಪ್ರೊಸೀಜರ್‌ನ ಕಂಟಿನ್ಯೂ ಮಾಡಿ, ಮತ್ತೆ ಮ್ಯಾಂಗೋ ಐಸ್ ಕ್ರೀಮ್ ಪೇಸ್ಟ್‌ನ ಹಾಕೊಳ್ಳಿ. ಅದಾದ್ಮೇಲೆ ಮ್ಯಾಂಗೋ ಸ್ಲೈಸ್‌ನ ಹಾಕೊಳ್ಳಿ. ಮತ್ತೆ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ. ಇದ್ರ ಜೊತೆಗೆ ಮಧ್ಯ ವೆನಿಲಾ ಐಸ್ ಕ್ರೀಮ್ ಕೂಡ ಆಡ್ ಮಾಡ್ಕೊಳ್ಳಿ. ಮ್ಯಾಂಗೋ ಜೊತೆಗೆ ವೆನಿಲಾ ಐಸ್ ಕ್ರೀಮೇ ಬೆಸ್ಟು. ಬೇರೆ ಯಾವ ಫ್ಲೇವರ್ ಆದ್ರೂ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಇಷ್ಟೇ ನೋಡಿ ಮ್ಯಾಂಗೋ ಮಸ್ತಾನಿ ರೆಡಿ ಆಯ್ತು. ನೀವು ಕೂಡ ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ಮ್ಯಾಂಗೋ ಮಸ್ತಾನಿ ಅಂತೂ ಮಸ್ತಾಗಿತ್ತು. ನೀವು ಕೂಡ ಟ್ರೈ ಮಾಡ್ತೀರಲ್ವಾ? ಅಲ್ಲಿವರೆಗೂ ಬಾಯ್.